ಹಾಯ್. ಹಾಯ್, ಏನು ನಿನ್ನ ಹೆಸರು? ನನಗೆ ಚಿರಬಿತ್ತ ಸುಪ್ರಸುಂದರಿ ಆಮ್ರಪಾಲಿ ಮಿನಿ ಆಮ್ರಪಾಲಿ ಚಕ್ಲಿ ಅವಷ್ಟೂ ಇಲ್ಲ, ಬರೀ ಚುಕ್ಕಿ ಮಾತ್ರ. ಏನು ಹೇಳ್ತಿದೀಯ ನೀನು? ನಿನ್ನ ಹೆಸರೇನು? ನನ್ನ ಹೆಸರೇನು ಅಂತಾನೆ ಹೇಳಿದ್ದು. ಇವಾಗ ಮಟನ್ ಸತಿ ಹೇಳ್ಬೇಕಾ? ಬೇಡ ಬೇಡ ಸಾಕು, ನನಗೆ ಮಂತ್ರ ಕೇಳ್ದಂಗಾಯ್ತು. ಚುಕ್ಕಿ ನನ್ನ ಹೆಸರು, ಹಾ ಆಯ್ತಾ? ಮತ್ತೆ ಅಷ್ಟೊಂದು ಹೇಳ್ದೆ, ಆಮ್ರಪಾಲಿ ಹೇಳ್ದೆ, ಚಿರಧ್ವನಿ ಹೇಳ್ದೆ, ಆಮೇಲೆ ಇನ್ನೊಂದೇನೇನೋ ಹೇಳ್ದೆ, ಆಮೇಲೆ ಚುಕ್ಕಿ ಹೇಳ್ದೆ. ಈಗ ನಾನು ಯಾವ ಹೆಸರಲ್ಲಿ ಕರೀಲಿ ನಿನ್ನ? ನಾನು ಯಾವ್ದು ಲಾಸ್ಟು ನನಗೆ ಅವಷ್ಟು ಹೆಸರು ಇಲ್ಲ, ಬರೀ ಚುಕ್ಕಿ ಮಾತ್ರ ಅನ್ನಲ್ಲ. ನೀವು ಬರೀ ಚುಕ್ಕಿ ಮಾತ್ರನೇ ಕರೀದ್ರಿ. ಚುಕ್ಕಿ ಮಾತ್ರ ಕರೀಲ? ಚಿರಧ್ವನಿ ಅಂದ್ರೆ ಏನಾಗುತ್ತೆ ನಿಂಗೆ? ಚಿರಧ್ವನಿ ಅಲ್ಲ, ಚಿರದ್ವಿತ ಅಂದಿದ್ ನಾನು. ಚಿರದ್ವಿತನ ಈಗ ಕರೆದ್ರೆ ನಿಂಗೆ ಬೇಜಾರಾಗುತ್ತಾ, ಸಿಟ್ಟು ಬರುತ್ತಾ, ಏನಾಗುತ್ತೆ? ಏನು ಗೊತ್ತಾ, ನಾನೆಲ್ಲರಿಗೂ ಕೂಡ ನನ್ನಷ್ಟು ಚಿರದ್ವಿತ ಅಂದರೆ ಎಲ್ಲರೂ ಕೂಡ ಚಿರನ್ವಿತ ಅಂತಾನೆ ಕರೀತಾರೆ. ನಿಮ್ಮ ಮಿಸ್ ಕೂಡ ಹಂಗೆ ಚಿರನ್ವಿತ ಅಂತ ಕರೀತಾರೆ. ಎಷ್ಟು ಕರೆಕ್ಟಾಗಿ ಬರ್ದೆ. ಅದಕ್ಕೆ ಏನು ಕನ್ಫ್ಯೂಷನ್ಸ್ ಬೇಡ ಅಂತ ಚುಕ್ಕಿ ಅಂತ ಇಟ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನಾನು ದಿನ ಬಿಡಿಸ್ಬೇಕು ಎಲ್ಲರಿಗೂ. ಅದಕ್ಕೆ ನಾನು ಚುಕ್ಕಿ ಅಂತ ಇಟ್ಟಿದ್ದಮ್ಮ ಮತ್ತು ನಾನಿಬ್ಬರು ಕೂಡ. ನಂದು ಅದೇ ಪ್ಲಾನ್ ಇತ್ತು ಮೊದಲು, ನಾನು ಚುಕ್ಕಿ ಅಂತಾನೆ ಇಟ್ಕೊಳ್ಬೇಕು ಅಂತ. ಸೊ ನೀನು ಪ್ಲಾನ್ ಕೊನೆಗೂ ವರ್ಕೌಟ್ ಆಯ್ತು ಇವಾಗ. ಅಂದ್ರೆ ಎಲ್ಲ ಫ್ರೆಂಡ್ಸ್ ಚುಕ್ಕಿ ಅಂತಾನೆ ಕರೆಯೋದು ನಿನ್ನ. ನೀವಿಬ್ರೇ ನಾಮಕರಣ ಮಾಡಿದ್ದ, ಅಮ್ಮ ಮತ್ತೆ ನೀನು ಸೇರಿ ನಿನಗೇನೆ? ಚೆನ್ನಾಗಿದೆ ಚುಕ್ಕಿ ನೇಮು. ಓಕೆ, ಇವಾಗ ನಾನು ಚುಕ್ಕಿ ಅಂತಾನೆ ಮಾತಾಡಿಸ್ತೀನಿ, ಆಯ್ತಾ? ಈಗ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋಗೆ ಪಾರ್ಟಿಸಿಪೆಂಟ್ ಆಗಿ ಹೋಗಿದ್ಯಾ ಅಲ್ವಾ? ಅಲ್ಲಿ ಸೃಜನ್ ಸರ್, ತಾರಾ ಮ್ಯಾಮು, ಅನು ಮ್ಯಾಮು ಎಲ್ಲ ಇದ್ರಲ್ಲ. ಇವಾಗ ಸುಷ್ಮಾ ಮ್ಯಾಮ್ ಆಂಕರಿಂಗ್ ಎಲ್ಲ ಮಾಡ್ತಾರಲ್ಲ, ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಸ್ಟೇಜ್ ನೋಡಿ? ಏನು ಗೊತ್ತಾ, ಅವತ್ತು ಸುಷ್ಮಾ ಮ್ಯಾಮ್ ಏನ್ ಮಾಡ್ರು ಗೊತ್ತಾ, ಅವತ್ತು ನಾನು 4 ಕ್ವಶನ್ ಕೇಳಿದ್ದು, ಅಷ್ಟು ಬೇಗ ಕಾಲಿಗೆ ಬಿದ್ಬಿಟ್ರು. ಸಾಕಪ್ಪ ನೀನು ಮಾತಾಡಿದ್ದು ಅಂತ. ನಮಗೂ ಹಂಗೆ ಅನ್ನಿಸ್ತದೆ. ಹೆಂಗಿತ್ತು ಅಲ್ಲಿ ಸೃಜನ್ ಸರ್, ತಾರಾ ಮ್ಯಾಮ್ ಎಲ್ಲ ಇದ್ರಲ್ಲ? ಅವ್ರು ಏನ್ ಕೊಟ್ರು ಗೊತ್ತಾ, ನಂಗೆ ಚಾಕ್ಲೇಟ್ ಕೊಟ್ರು, ಮಾತಾಡಿದ್ರು ಜಾಸ್ತಿ. ಓಕೆ, ಚೆನ್ನಾಗಿತ್ತ ಸೃಜನ್ ಸರ್ನೆಲ್ಲ ಮೀಟ್ ಮಾಡಿದ್ದು? ಓಕೆ, ಇವಾಗ ಫಸ್ಟ್ ನೀನು ಟಿವಿನಲ್ಲಿ ಹೋಗ್ತೀಯಾ, ಟಿವಿನಲ್ಲಿ ಕಾಣಿಸ್ಕೊಂತೀಯ ಅಂತ ಅಮ್ಮ ಹೇಳಿದಾಗ ನಿನ್ಗೆ ಹೆಂಗ ಅನ್ನಿಸ್ತು? ನಂಗೆ ಚೆನ್ನಾಗಿ ಅನ್ನಿಸ್ತು. ಸೊ ನಿನ್ ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ರು ಸ್ಕೂಲಲ್ಲಿ? ಆಲ್ ದ ಬೆಸ್ಟ್ ಅಂದ್ರು. ನಾನು ಅಮ್ಮಮ್ಮ ಸ್ಪೆಷಲಿಗೆ ಹೋಗ್ತಿದ್ದೀನಿ ಅಂದೆ ಫಸ್ಟು. ಆಮೇಲೆ ಫ್ರೆಂಡ್ಸ್ ಎಲ್ಲ ಆಲ್ ದ ಬೆಸ್ಟ್ ಅಂದರು, ಫಸ್ಟ್ ಸ್ಟ್ಯಾಂಡರ್ಡವ್ರೆಲ್ಲ. ಆದರೆ ಇಲ್ಲೇ ಅಕ್ಕಪಕ್ಕದವ್ರು ಇರೋರೆಲ್ಲ. ನಾನು UKG, ನಾನು ಆಲ್ ದ ಬೆಸ್ಟ್ ಅಂದರು ಅವರು. ನಾನು ಥ್ಯಾಂಕ್ಸ್ ಅಂದೆ ಅವ್ರಿಗೆ. ಓ, ನಿನಗೆ ಸೀನಿಯರ್ಸ್ ಎಲ್ಲ ಆಲ್ ದ ಬೆಸ್ಟ್ ಹೇಳ್ಬಿಟ್ರು? ನಿನ್ ಫ್ರೆಂಡ್ಸ್ UKG ಫ್ರೆಂಡ್ಸ್ ಎಲ್ಲರೂ? ಯಾವ ಸ್ಕೂಲಲ್ಲಿ ಓದ್ತಾ ಇದ್ಯಾ? UKG ಆದ್ರೆ ಅದು ಕ್ಲಾಸ್ UKG. ನಮ್ಮ ಸ್ಕೂಲ್ BGS. ಯಾವ ಊರು? ಚಿಕ್ಕಮಗಳೂರು ಹೌಸಿಂಗ್ ಬೋರ್ಡ್. ವಾವ್, ಸೂಪರ್. ಓಕೆ, ಇವಾಗ ನನ್ನಮ್ಮ ಸೂಪರ್ ಸ್ಟಾರಿಗೆ ಹೋಗಿದ್ಯಾ ಅಲ್ವಾ? ಸೃಜನ್ ಸರ್, ತಾರಾ ಮ್ಯಾಮು, ಅನು ಮ್ಯಾಮು, ಸುಷ್ಮಾ ಮ್ಯಾಮು ಎಲ್ರ ಜೊತೆಗೆ ಅಲ್ಲಿ ಟಾಸ್ಕ್ ಇರುತ್ತೆ, ಹಾಡಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು. ಸೊ ಹೆಂಗ್ ರೆಡಿ ಆಗಿದ್ಯಾ ಅಮ್ಮನ ಜೊತೆ ನೀನು? ಚೆನ್ನಾಗೆ, ಸೂಪರ್ ಆಗಿ ರೆಡಿ ಆಗಿದ್ಯಾ? ಇವಾಗ ಟಾಸ್ಕ್ ಎಲ್ಲ ಕೊಡ್ತಾರೆ ಅಲ್ಲಿ, ಗೇಮ್ ಎಲ್ಲ ಆಡಕ್ಕೆ. ಸೊ ಅವಾಗ ನೀನು ವಿನ್ ಆಗ್ಬೇಕು, ಜೊತೆಗೆ ಅಮ್ಮನೂ ವಿನ್ ಆಗ್ಬೇಕು. ಅಮ್ಮನ ಏನಂತ ಹೇಳಿದ್ಯಾ? ಏನ್ ಕ್ಲಾಸ್ ತಗೊಂಡಿದ್ಯಾ ಅಮ್ಮಂಗೆ? ಅಮ್ಮಂಗೆ ಕ್ಲಾಸ್ ತಗೊಳಕ್ಕೆ ನಾನು ಇನ್ನೂ ಟೀಚರೇ ಆಗಿಲ್ಲ. ಅಂದ್ರೆ ಅಮ್ಮಂಗೆ ಏನಾದ್ರೂ ಹೇಳಿದ್ಯಾ ಅಂತ, ಟಾಸ್ಕ್ ಚೆನ್ನಾಗಿ ಮಾಡಮ್ಮ, ನಾವಿಬ್ರು ವಿನ್ ಆಗ್ಬೇಕು ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಅಂತ? ಹೇಳಿದ್ದೀನಿ. ನೋಡಿದ್ಯಾ ನನ್ನಮ್ಮ ಸೂಪರ್ ಸ್ಟಾರ್ನ? ಅವಾಗ್ಲೂ ನಾನು ಹುಟ್ಟಿದಂತೂ ಫಸ್ಟ್ ನಮ್ಮಮ್ಮ ಸೂಪರ್ ಸ್ಟಾರ್ ಬರೋ ಟೈಮ್ಗೆ ಅಲ್ವಾ? ಕರೆಕ್ಟ್, 2 ವರ್ಷ ಆಗೋಗಿದೆ. ಸೊ ಇವಾಗ ಫಸ್ಟ್ ಇನ್ನು UKG ಓದ್ತಾ ಇದೆಯಾ? ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಖತ್ ಖುಷಿ ಪಡ್ತಾ ಇದಾರೆ. ಏನು ಗೊತ್ತಾ, ನಾನು ಚಿಕ್ಕವಳಿದ್ದಾಗ 3 ವರ್ಷ ಆದಾಗಲೇ ಮದ್ ಬಂತು. ಹೌದಾ? ನದಿಯಕ್ ಕೂಡ ಬಂದಿದೆ. ಅದಕ್ಕೆ ಇವಾಗ ಡೈರೆಕ್ಟ್ ಟಿವಿಗೆ ಬಂದ್ಬಿಟ್ಟಿದ್ಯಾ ನೋಡು, ಎಷ್ಟು ಫಾಸ್ಟ್ ಇದೆಯಾ. ಡೈರೆಕ್ಟ್ ಅಲ್ಲ, ನಾನು ಸುಮಾರು ಪ್ರೈಸ್ ತಗೊಂಡಿದ್ದೀನಿ. ಏನೇನ್ ಪ್ರೈಸ್ ಬಂದಿದೆ ನಿಮಗೆ? ನನಗೆ ಬುಕ್ ಆಫ್ ಇಂಡಿಯಾ ಬಂದಿದೆ. ಅದು ಬಿಟ್ಟರೆ ಲಿಟಲ್ ಕಿಲಾಡಿಸಲ್ ಪ್ರೈಸ್ ಬಂದಿದೆ. ಅದು ಬಿಟ್ಟರೆ ಲಿಟಲ್ ಸೂಪರ್ ಸ್ಟಾರಲ್ಲಿ ಸುವರ್ಣ ಸೂಪರ್ ಸ್ಟಾರಲ್ಲಿ ಪ್ರೈಸ್ ಬಂದಿದೆ. ಅದರಲ್ಲಿ ಒಂದು AC ಗೆದ್ದೆ, ಒಂದು ಡಮಾರುಗಳು ಗೆದ್ದೆ, ಹಿಂಗೆ ಹೊಡಿಯೋದು ಕೈಯಲ್ಲಿ. ಅದು ಕೈಯೆಲ್ಲ ಅದಕ್ಕೊಂದು ಸ್ಟಿಕ್ಸ್ ಇರುತ್ತೆ 2, ಅದರಲ್ಲಿ ಹಿಂಗೆ ಹೊಡಿಯೋದು, ಆಯ್ತಾ? ಅದನ್ನ ಬಿಟ್ಟರೆ ಏನು ಗೊತ್ತಾ, ನಂಗೆ ಲಿಟ್ಲ್ ಸೂಪರ್ ಸ್ಟಾರಲ್ಲಿ 1 ಲೋಟ ಕೊಟ್ಟರು ಅಂತ, ಸುವರ್ಣ ಸೂಪರ್ ಸ್ಟಾರಲ್ಲಿ ಕೂಡ 1 ಲೋಟ ಕೊಟ್ಟವ್ರೆ. 2 ಕಿಚನ್ ಅಲ್ಲಿ ಇಟ್ಟಿದ್ಯಾ ಅಥವಾ ಏನ್ ಮಾಡಿದ್ಯಾ? ಕಿಚನ್ ಎಲ್ಲ ಪ್ರೈಸ್ ತರಕ್ಕೆ ಇಟ್ಟಿದೀವಿ, ಅದನ್ನ ಕೂಡ. ಓಕೆ, ಇವಾಗ ನನ್ನಮ್ಮ ಸೂಪರ್ ಸ್ಟಾರ್ ಫಸ್ಟ್ ಟಿವಿನ ಅಥವಾ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾ?
ಎಲ್ಲ ಕಡೆ ಯಾವ್ಯಾವ ಟಿ ವಿ ಇದೆ ನಮ್ಮಮ್ಮ ಸೂಪರ್ ಸ್ಟಾರಿಗೆ ಯಾರ್ಯಾರು ಯಾವ್ಯಾವ ಚಾನಲ್ಗೆ ಹೋಗಿರ್ತಾರೆ, ನಮ್ಮಮ್ಮ ಸೂಪರ್ ಸ್ಟಾರಿಗೆ ಯಾವ್ಯಾವ ಚಾನಲ್ಗೆ ಹೋಗ್ಬೇಕು ಅವೆಲ್ಲ ಚಾನಲ್ಗೂ ಹೋಗಿ ಬಂದಿದ್ದೀನಿ. ಸೊ ಲಾಸ್ಟ್ಗೆ ಇವಾಗ ಕಲರ್ಸ್ ಕನ್ನಡಕ್ಕೆ ಬಂದಿದ್ಯಾ? ಅಪ್ಪನ ಬಗ್ಗೆ ಏನಾದ್ರು ಹೇಳು. ಅಪ್ಪ ಹೊಡಿತಾರ? ಅಪ್ಪ ಬರೀ ಬೈತಾರೆ. ಅಪ್ಪ ಹೊಡಿಯೋದ್ ಬಿಟ್ಟು ಅಮ್ಮಂಗೆ ಹೊಡಿ ಅಂತಾರೆ. ಅಮ್ಮನೇ ನಂಗೆ ದಿನ ಹೊಡಿಬೇಕು ಅಂತಾರೆ. ಅಮ್ಮ ಹೊಡಿತಾರ? ಯಾಕೆ ಹೊಡಿಸ್ಕೊತೀಯ ಅಮ್ಮನ ಹತ್ರ? ನಾನು ಚಿಕ್ಕವಳಿದ್ದಾಗ ಮಲಗು ಅಂದ್ರೂ ಕೂಡ ಮಲಗಿದ್ದೆ. ಆದ್ರೂ ಕೂಡ ಅಮ್ಮ ನಂಗೆ ಮಲಗು ಅಂತ ತೊಡ್ಲು. ಈಗ ದೊಡ್ಡೋಳಾಗ್ಬಿಟ್ಟಿದ್ಯಾ? ನಾನು ಅಮ್ಮ ಮಲಗು ಅಂದ್ರೆ ಮಲ್ಕೊಂಡೆ. ಸರಿ, ಇವಾಗ ಅಮ್ಮ ಹೊಡಿತಾರಲ್ವಾ, ನೀನ್ ಕಂಪ್ಲೇಂಟ್ ಮಾಡಿದ್ಯಾ ತಾನೇ ನನ್ನಮ್ಮ ಸೂಪರ್ ಸ್ಟಾರ್? ಸುಷ್ಮಾಕ್ಕ ಏನಂದ್ರು ಅದಕ್ಕೆ? ಸುಷ್ಮಾ ಮ್ಯಾಮು ನಂಗೆ ಜಾಸ್ತಿ ಮಾತಾಡಕ್ಕೆ ಬಿಟ್ಟಿಲ್ಲ. ಯಾಕೆಂದ್ರೆ ಅವ್ರು ನಾಳೆ ಕೂಡ ಬೇಕಾಗತ್ತಲ್ವಾ ಅದಕ್ಕೆ ಅಂತ ಉಳಿಸ್ಕೊಂಡಿದ್ದಾರೆ ಅಲ್ವಾ?